ರಾಮ ಅವಳನ್ನು ಯಾಕೆ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ ಅಂತ. ಯಾಕೆ ಅಂತಂದರೆ ಅಗ್ನಿ ಪರೀಕ್ಷೆಯಿಂದ ಬಂದ ನಂತರದಲ್ಲಿ ರಾಮ ಹೇಳ್ತಾನೆ, ನನಗೆಲ್ಲವೂ ಕೂಡ ಗೊತ್ತು, ಸೀತೆಯಲ್ಲಿ ಒಂದು ರೀತಿಯಾದಂತಹ ದೋಷವೂ ಕೂಡ ಇಲ್ಲ ಅಂತ ನನಗೆ ಗೊತ್ತು, ಆದರೆ ಜನಗಳ ಸಲುವಾಗಿ, ಜನಗಳು ಇದನ್ನು ತಿಳ್ಕೊಳ್ಬೇಕು ಅಂತನೋ ಒಂದು ಸಲುವಾಗಿ ನಾನು ಇದನ್ನು ಮಾಡಿಸಿದೆ ಅಂತನೋ ಮಾತನ್ನು ರಾಮ ಹೇಳಿದ್ದು ರಾಮಾಯಣದಲ್ಲಿ ಉಲ್ಲೇಖ ಬಂದಿದೆ. ಮೊದಲನೇ ಬಾರಿಗೆ ಹನುಮಂತ ಸೀತೆಯನ್ನು ನೋಡಿದಾಗ ಹನುಮಂತನಿಗೆ ಸೀತೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೀತೆಯನ್ನ ಹೋಗಿ ಯಾವತ್ತು ನೋಡೋ ಸಂದರ್ಭನೇ ಇಲ್ಲ. ಈ ಸೀತೆ ಸಲುವಾಗಿ ರಾಮ ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಅವನು ಎಷ್ಟು ಕಷ್ಟಪಟ್ಟರು ಕೂಡ ಅದು ನಿಸ್ಸಂಶಯವಾಗಿ ಸಾರ್ಥಕ ಅದು ಅಂತ. ಇವಳ ಸಲುವಾಗಿ ವಾಲಿಯನ್ನು ಕೊಂದ, ಅತ್ಯಂತ ಯೋಗ್ಯ. ಇಲ್ಲಿ ತನಕ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿರೋ ಎಲ್ಲವೂ ಕೂಡ ಅತ್ಯಂತ ಯೋಗ್ಯ. ಇವಳ ಸಲುವಾಗಿ ಈ ಮೂರೂ ಲೋಕಗಳನ್ನು ನಾಶ ಮಾಡಿ ಇವಳನ್ನ ಕರ್ಕೊಂಡು ಹೋದ್ರೆ ಅತ್ಯಂತ ಯೋಗ್ಯ ಅಂತ ಅಷ್ಟು ಅವನಿಗೆ ಕನ್ವಿನ್ಸಿಂಗ್ ಆಗತಕ್ಕಂತಹ ವ್ಯಕ್ತಿತ್ವ ಸೀತೆ ಇದ್ದು. ಸೀತೆ ಒಂದೇ ಬಟ್ಟೆ ಉಟ್ಕೊಂಡಿದ್ಲು ವನವಾಸದ ರಾವಣನ ಅಶೋಕವನಿಕೆಯಲ್ಲಿದ್ದಾಗ. ಸೀತೆ ಹತ್ರ ಇದ್ದದ್ದು ಒಂದೇ ಒಂದು ಬಟ್ಟೆ. ಯಾಕೆ ಅಂತಂದರೆ ರಾವಣನ ಬಟ್ಟೆಯನ್ನು ನಾವು ಉಪಯೋಗಿಸಬಾರ್ದು ಅಂತ, ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವಳು. ಯಾಕೆಂದ್ರೆ ನನ್ನನ್ನು ಅವನು ಕಿಡ್ನ್ಯಾಪ್ ಮಾಡ್ಕೊಂಡು ಅಪಹರಣ ಮಾಡ್ಕೊಂಡು ಬಂದಿದ್ದಾನೆ, ಅವನು ಯಾವುದೇ ಒಂದು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಅಷ್ಟೊಂದು ಪ್ರತಿಜ್ಞೆ. ಸ್ನಾನ ಮಾಡಿಲ್ಲ ಅವಳು ಇಷ್ಟು ದಿವಸ. ರಾಮಾಯಣದಲ್ಲಿ ಆ ಸುಂದರಕಾಂಡದಲ್ಲಿ ಮತ್ತೆ 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 ಆ ಮಾತು ಬರುತ್ತೆ. ಅವಳು ಪೂರ್ತಿ ಮೈಯೆಲ್ಲ ಹೊಲಸಾಗಿದೆ, ಕೂದಲೆಲ್ಲ ಜಟೆಗಟ್ಟಿಬಿಟ್ಟಿದೆ, ಒಂದೇ ಬಟ್ಟೆ ಉಟ್ಕೊಂಡಿದ್ದಾಳೆ, ಉಪವಾಸದಿಂದಿದ್ದಾಳೆ, ಪ್ರಾಣಧಾರಣೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದಾಳೆ ಅವಳು ಸೀತೆ. ಅದಕ್ಕಿಂತ ಹೆಚ್ಚಾಗಿ ಒಂದು ರಾವಣನ ಮನೆಯಿಂದ ಒಂದು ಪದಾರ್ಥವನ್ನು ಕೂಡ ತಿಂದಿಲ್ಲ, ಒಂದನ್ನು ಸ್ವೀಕಾರ ಮಾಡಿಲ್ಲ. ಪ್ರತಿನಿತ್ಯ ಅಳ್ತಾ ಇದ್ದಾಳೆ ರಾಮನ ಸಲುವಾಗಿ. ಸೀತೆಯ ಹೃದಯದಲ್ಲಿ ಏನೇನಿತ್ತು ಅಂತ ಅನ್ನೋದು ರಾಮನಿಗೆ ಗೊತ್ತಾಗ್ತಾ ಇತ್ತು. ಇವನ ರಾಮನ ಮನಸ್ಸಲ್ಲಿ ಏನಿತ್ತು ಅಂತ ಅನ್ನೋದು ಡಬಲ್ ಸೀತೆಗೆ ಗೊತ್ತಾಗ್ತಿತ್ತು ಅಂತ ನಮಗೆ ಈ ಬಾಲಕಾಂಡದಲ್ಲಿ ಆರಂಭದಲ್ಲಿ ಬಂದಿರತಕ್ಕಂಥ ಮಾತು, ಅನೇಕ ಮಾತುಗಳೆಲ್ಲ ಇದೆ. ತುಂಬ ಅವರ ಹೃದಯ ತುಂಬ ಸಮೀಪದಲ್ಲಿತ್ತು. ಹೀಗಾಗಿ ಸೀತೆಯ ವಿಶುದ್ಧತೆ ಬಗ್ಗೆ ರಾಮನಿಗೆ ಯಾವ ಸಂಶಯವೂ ಕೂಡ ಇರಲಿಲ್ಲ.